ನಮ್ಮ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ವಾಕ್ಯವು ಯೆಶಾಯನು ಬರೆದ ಗ್ರಂಥ 45ನೇ ಅಧ್ಯಾಯ 2ನೇಯ ವಚನ. ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವೆನು. ಪ್ರಿಯರೇ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ಪ್ರತಿ ದಿನದಲ್ಲೂ ಕರ್ತನು ನಮ್ಮೊಂದಿಗೆ ವಾಕ್ಯದ ಮುಖಾಂತರವಾಗಿ ಮಾತನಾಡುತ್ತಾನೆ, ನಮ್ಮನ್ನು ಸಂತೈಸಿ ನಡೆಸುತ್ತಾನೆ. ಪ್ರಿಯರೇ, ನಮ್ಮ ತಂದೆಯಾದ ದೇವರು ಹೇಳುತ್ತಾನೆ, ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವೆನು ಎಂದು. ಹೌದು, ಈ ದಿನದಲ್ಲಿ ನಮ್ಮ ಮುಂದೆ ಯಾವ ತರವಾದ ದಿಣ್ಣೆಗಳು ಇವೆ. ಕಷ್ಟವೆಂಬ ದಿಣ್ಣೆಯೋ, ಕಣ್ಣೀರೋ, ಸಾಲವೋ, ಸಮಾಧಾನವಿಲ್ಲದೆ ಇರುವವರೋ, ಅನಾರೋಗ್ಯವೋ, ಕುಟುಂಬ ಭಾರವೋ, ಯವನಸ್ಥ ಮಕ್ಕಳನ್ನು ಕುರಿತು ಮದುವೆಯ ಚಿಂತೆಯೋ, ನಿಂದೆಯೋ, ಅಪಮಾನವೋ, ಕೆಲಸದ ಸ್ಥಳದಲ್ಲಿ ತೊಂದರೆಯೋ. ಪ್ರಿಯರೇ, ನಮ್ಮಲ್ಲಿ ಯಾರಿಗಾದರೂ ಇಂಥ ದಿಣ್ಣೆಗಳಿದ್ದರೆ ಕರ್ತನು ಸಮ ಮಾಡುವನು. ನನ್ನ ಸಹೋದರ ಸಹೋದರಿಯರೇ, ನಾವು ಲೋಕದಲ್ಲಿ ನಡೆಯುವ ದಾರಿಯಲ್ಲಿ ದಿಣ್ಣೆ ಇದ್ದರೆ ನಮ್ಮಿಂದ ನಡೆಯಲು ಸಾಧ್ಯವಿಲ್ಲ. ಅದನ್ನು ತೆಗೆದು ಹಾಕಿ ದಾರಿಯನ್ನು ಸಮ ಮಾಡಿ ನಡೆಯುತ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಇರುವ ದಿಣ್ಣೆಗಳನ್ನು ಕರ್ತನು ಸಮ ಮಾಡಿ ಸಮಾಧಾನವಾಗಿಯೂ ಸಂತೋಷದಿಂದಲೂ ಬಾಳಲು ನಮ್ಮನ್ನು ಆಶೀರ್ವದಿಸುವನು. ಮತ್ತು ಆತನು ನಮ್ಮ ಮುಂದೆ ಹೋಗಿ ದಿಣ್ಣೆಯನ್ನು ಸಮ ಮಾಡುವನು. ಪ್ರಿಯರೇ, ನಮ್ಮ ಮುಂದೆ ಆತನು ಹೋಗಬೇಕಾದ್ರೆ ನಾವು ಆತನ ಮಕ್ಕಳಾಗಿ ಇರಬೇಕು. ನಾವು ಪ್ರತಿ ದಿನದಲ್ಲೂ ನಮ್ಮ ಆತ್ಮ, ಪ್ರಾಣ, ಶರೀರವನ್ನು ಆತನಿಗೆ ಒಪ್ಪಿಸಿ ನಡೆಯಬೇಕು. ಮತ್ತು ಆತನು ನಮ್ಮ ಜೊತೆಯಲ್ಲಿ ನಡೆಯಬೇಕಾದರೆ ನಾವು ಆತನ ಗುಣಲಕ್ಷಣಗಳನ್ನು ಹೊಂದಿ ಇರಬೇಕು. ಆಗ ನಮ್ಮ ತಂದೆಯಾದ ದೇವರು ನಮ್ಮ ಕೈಯನ್ನು ಹಿಡಿದು, ಮಗನೇ, ಮಗಳೇ, ಹೆದರಬೇಡ, ನಾನು ನಿನ್ನೊಂದಿಗೆ ಇದ್ದೇನೆ, ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡಿ ನಿನ್ನನ್ನು ಆಶೀರ್ವದಿಸುತ್ತೇನೆ ಎಂದು ಹೇಳುತ್ತಾನೆ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕೊಟ್ಟಂತ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. 11ನೇ ತಿಂಗಳಲ್ಲಿ ಕಾಲಿಟ್ಟು ನಡೆಯಲು ಕೊಟ್ಟಂತ ಭಾಗ್ಯಕ್ಕಾಗಿ ನಿನಗೆ ಸ್ತೋತ್ರ ತಂದೆಯೇ. ಅಪ್ಪ, ನೀನೇ ನಮ್ಮನ್ನು ಆಶೀರ್ವದಿಸು, ಕರುಣಿಸು. ಎಲ್ಲ ಕುಟುಂಬದವರನ್ನು ನಿನ್ನ ಸನ್ನಿಧಿಯಲ್ಲಿ ಒಪ್ಪಿಸಿ ಬೇಡುತ್ತೇವೆ ಸ್ವಾಮಿ. ನಮಗೆ ಬೇಕಾಗಿರುವಂತ ನಿನ್ನ ಪರಲೋಕದ ಜ್ಞಾನವನ್ನು ಕೊಟ್ಟು ನಿನ್ನ ವಾಕ್ಯದ ಪ್ರಕಾರವಾಗಿ ನಡೆದುಕೊಂಡು ಅನೇಕರಿಗೆ ಪ್ರಯೋಜನವುಳ್ಳವರಾಗಿಯೂ ನಿನ್ನ ವಾಕ್ಯವನ್ನು ಸಾರುವಂತವರಾಗಿಯೂ ನೀನೇ ನಮ್ಮನ್ನು ಉಪಯೋಗಿಸಿ ನಡೆಸು ಎಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂತ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.